ಕ್ಯಾಶುಯಾಲಿಟೀಸ್ನ ಫಸ್ಟ್ ನೋಡೋದಾದರೆ ಇಸ್ರೇಲ್ ಕಡೆ ಸುಮಾರು 700-900 ಜನ ಸತ್ತರು, ಇನ್ನೊಂದು 4,000 ಜನ ಇದರೊಳಗೆ ಅವರಿಗೆ ಗಾಯಗಳು ಉಂಟಾದವು. ಇಸ್ರೇಲ್ನ ಹಲವಾರು ಟ್ಯಾಂಕ್ ಹಾಗೂ ಸುಮಾರು 40 ಏರ್ಕ್ರಾಫ್ಟ್ಸ್ ಇದರಲ್ಲಿ ನಾಶವಾಯಿತು. ಅದೇ ರೀತಿ ಅರಬ್ ರಾಷ್ಟ್ರದ ಕಡೆ ನೋಡಿದ್ರೆ ಈಜಿಪ್ಟಲ್ಲಿ ಸುಮಾರು 10,000-15,000 ಜನ ಸತ್ತರು ಅಂತ ಹೇಳಲಾಗ್ತಾ ಇದೆ. ಹಲವಾರು ಜನಕ್ಕೆ ಗಾಯ ಆಯಿತು. ಅದೇ ರೀತಿ ಸಿರಿಯಾದಲ್ಲಿ ಸುಮಾರು 2,500 ಜನ ಸತ್ತರು, ಹಾಗೂ ಜಾರ್ಡನ್ನಲ್ಲಿ ಒಂದು 500-700 ಜನ ಅಂತ ಹೇಳಲಾಗ್ತಾ ಇದೆ. ಇರಾಕ್ನಲ್ಲಿ ಸ್ವಲ್ಪ ಜನ. ಆದರೆ ಇವರ ಸುಮಾರು 450ಕ್ಕೂ ಹೆಚ್ಚು ಏರ್ಕ್ರಾಫ್ಟ್ಗಳು ನಾಶ ಆಯಿತು, ಸುಮಾರು ಟ್ಯಾಂಕ್ಗಳು ನಾಶ ಆದವು. ಇದು ಕ್ಯಾಶುಯಾಲಿಟೀಸ್. ಆದರೆ ಈ ಯುದ್ಧದಿಂದ ಇಸ್ರೇಲ್ಗೆ ಆದಂತಹ ಲಾಭಗಳು ಏನು ಅಂತ ನೋಡಿದ್ರೆ, ಸುಮಾರು 100,000 ಅರಬ್ಬರು ಡೈರೆಕ್ಟಾಗಿ ಇಸ್ರೇಲ್ನ ಕಂಟ್ರೋಲ್ಗೆ ಬರ್ತಾರೆ. ಹಾಗೂ ಇಸ್ರೇಲ್ಗೆ ಈ ಯುದ್ಧದಲ್ಲಿ ದೊರೆತಂತಹ ಒಂದು ದೊಡ್ಡ ಲಾಭ ಏನು ಅಂದರೆ, ಹಲವಾರು ವರ್ಷಗಳಿಂದ ಜೆರೂಸಲಂ ನಗರದಲ್ಲಿರುವಂತಹ ಯಹೂದಿಗಳ ಪವಿತ್ರ ಸ್ಥಳಗಳಾದಂತಹ ಈ ವೆಸ್ಟರ್ನ್ ವಾಲ್ ಏನಿದೆ, ಪಶ್ಚಿಮ ಗೋಡೆ, ಹಾಗೂ ಅಲ್ಲಿದ್ದಂತಹ ಇನ್ನೂ ಹಲವಾರು ಧಾರ್ಮಿಕ ಸ್ಥಳಗಳು ಏನಿದೆ, ಅಲ್ಲಿಗೆ ಇವರಿಗೆ ಯಹೂದಿಗಳಿಗೆ ಆ್ಯಕ್ಸಸ್ ಇರೋದಿಲ್ಲ. 1949 ಆರ್ಮಿಸ್ಟೈಸ್ ಅಗ್ರಿಮೆಂಟ್ನಲ್ಲಿ ಇವ್ರಿಗೆ ಅಂದರೆ ಯಹೂದಿಗಳಿಗೆ ಅಲ್ಲಿ ಪರ್ಮಿಷನ್ ಕೊಡಬೇಕು ಅಂತ ಹೇಳಿದ್ರು ಈ ಜೆರೂಸಲಂ ನಗರ ಏನಿದೆ ಅದು ಜಾರ್ಡನ್ನ ಕಂಟ್ರೋಲ್ ಇರುತ್ತೆ, ಅವರು ಅದಕ್ಕೆ ಪರ್ಮಿಷನ್ ನೀಡೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಯುದ್ಧದಲ್ಲಿ ಗೆದ್ದ ನಂತರ ಯಹೂದಿಗಳಿಗೆ ಜೆರೂಸಲಂನಲ್ಲಿರುವಂತಹ ಅವರ ಪವಿತ್ರ ಸ್ಥಳವಾದಂತಹ ವೆಸ್ಟರ್ನ್ ವಾಲ್ನಲ್ಲಿ ಪ್ರೇಯರ್ ಮಾಡೋದಕ್ಕೆ ಅನುಮತಿ ಸಿಗುತ್ತೆ. ಅದೇ ರೀತಿ ಈ ಹೆಬ್ರಾನ್ನಲ್ಲಿ ಇದ್ದಂತಹ ಕೇವ್ ಆಫ್ ಪೇಟ್ರಿಯಟ್ಸ್, ಅಲ್ಲಿ ಅದು 2ನೇ ಪವಿತ್ರವಾದ ಸ್ಥಳ, ಅಲ್ಲಿಯೂ ಕೂಡ ಇವರಿಗೆ ಪ್ರೇಯರ್ ಮಾಡೋದಕ್ಕೆ ಅವಕಾಶ ದೊರೆಯುತ್ತೆ. ಅಷ್ಟೇ ಅಲ್ಲದೆ ಬೇರೆ ನಗರಗಳು, ಬೆತ್ಲೆಹೆಮ್ನಲ್ಲಿದ್ದಂತಹ ರಾಜೇವ್ ಸ್ಟಾಂಬ್ ಮತ್ತು ಇನ್ನೂ ಹಲವೆಡೆ ಅವರಿಗೆ ತಾವು ಪ್ರೇಯರ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಇದು ಒಂದು ದೊಡ್ಡ ವಿಕ್ಟ್ರಿ ಇಸ್ರೇಲ್ಗೆ. ಹಲವಾರು ವರ್ಷಗಳಿಂದ ಅವ್ರಿಗೆ ಆ್ಯಕ್ಸೆಸ್ ಇರಲಿಲ್ಲ, ಈಗ ಇವುಗಳಿಗೆಲ್ಲ ಅವ್ರಿಗೆ ಆ್ಯಕ್ಸೆಸ್ ಸಿಕ್ತು. ಅದೇ ರೀತಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಈ ಇಸ್ರೇಲ್ ಇದರೊಳಗೆ ಗೆದ್ದಿದ್ದರಿಂದ ಈಗ ಯಹೂದಿಗಳು ವಿಶ್ವದಾದ್ಯಂತ ಚದುರಿ ಹೋಗಿದ್ರು. ಅಂದರೆ ಈ ಪಾಶ್ಚಿಮಾತ್ಯ ದೇಶದಲ್ಲಿದ್ದಂತಹ ಯಹೂದಿಗಳು, ಅಮೇರಿಕಾ, ಬ್ರಿಟನ್, ಫ್ರಾನ್ಸ್ ಇಲ್ಲಿದ್ದವರೆಲ್ಲ ವಾಪಸ್ಸು ಇಸ್ರೇಲ್ ಬರೋದಕ್ಕೆ ಶುರು ಮಾಡಿದ್ರು. ಇದು ಒಂದು ಕಡೆ ಆದರೆ, ಈಗ ಅರಬ್ ರಾಷ್ಟ್ರದಲ್ಲಿ ಇದ್ದಂತಹ ಮೈನಾರಿಟೀಸ್ ಆದಂತಹ ಯಹೂದಿಗಳಿಗೆ ಆದಂತಹ ತೊಂದರೆಗಳೇನು ಅಂದರೆ, ಇಲ್ಲಿದ್ದಂತಹ ಯಹೂದಿಗಳ ಮೇಲೆ ಅರಬ್ಬರು ಅಟ್ಯಾಕ್ ಮಾಡ್ತಾರೆ. ಇದು ಒಂದು ಕಡೆ. ಈಗ ಇಸ್ರೇಲ್ಗೆ ಈ ಯುದ್ಧದಲ್ಲಿ ಗೆದ್ದು ತನ್ನ ಸಾಮರ್ಥ್ಯವನ್ನು ತೋರಿಸ್ಕೊಳ್ತು. ಈಗ ಅರಬ್ ರಾಷ್ಟ್ರಗಳು 3ನೇ ಬಾರಿ ಸೋಲನ್ನು ಅನುಭವಿಸಿ ಅವರಿಗೆ ಅವಮಾನ ಆಗುತ್ತೆ. ಅದರೊಳಗೆ ಈ ಈಜಿಪ್ಟ್ನ ಅಧ್ಯಕ್ಷರಾದಂತಹ ಅಬ್ದಲ್ ನಜರ್ ಏನಿದ್ದಾರೆ, ಅವರು ಯುದ್ಧದ ನಂತರ ರಿಸೈನ್ ಮಾಡ್ತಾರೆ. ಆದರೆ ಅವರ ಸಪೋರ್ಟರ್ಸ್ ಏನಿದ್ದಾರೆ, ಅವರು ಒಂದು ತುಂಬ ವಿರೋಧನ